ಅವರು ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾನೆ ಅಷ್ಟೇ. ಅಲ್ಲಿವರೆಗೆ ಡೆಲ್ಲಿ ಹೋಗುವ ಕಾರ್ಯಕ್ರಮನ ಕೇರಳದ ಮುಖ್ಯಮಂತ್ರಿಗಳು ಆಯ್ಕೆ ಆಗದೆ ಹೋಗಬೇಕಂತಿತ್ತು. ಮುಖ್ಯಮಂತ್ರಿಗಳು ಆಯ್ಕೆ ಆಗಿದೆ. ಒಂದು 2-3 ದಿವಸದಲ್ಲಿ ಮೀಟಿಂಗ್ ಮಾಡಿ ಸುಮಾರು 30-35 ಜನ ನಾವು ಡೆಲ್ಲಿ ಹೋಗ್ತಾ ಇದ್ದೀವಿ. ಈ ಸರಿ ಮಾಡುವಂಥ ಮುಡಿ ಅಂತ ಹಾಗೆ ಆ ಥರ ನಮ್ಮ ನಿರ್ಧಾರಗಳನ್ನು ಗಟ್ಟಿ ಇಟ್ಕೊಂಡಿದ್ದೀವಿ. ಯಾಕಂದರೆ 3 ವರ್ಷ ಆಗ್ತಾ ಬಂತು, ಇವತ್ತಿಗೂ ಯಾರು ಅದ್ರ ಬಗ್ಗೆ ಎತ್ತರ ಇರ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದ್ದಾರೆ, ನಾವು ಮಾಡ್ತೀವಿ, ಸಂಪೂರ್ಣ ವಿಸ್ತರಣೆ ಇದೆ, 15 ಜನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ನಾವು ಒಂದು 20 ಜನ ಬೇರೆ ತಗೊಳ್ಬೇಕಂತ ನಾವು ಹೇಳಿದ್ದೀವಿ. ಯಾಕಂದರೆ 3 ವರ್ಷ ಅಧಿಕಾರವನ್ನು ಅನುಭವಿಸಿದ್ದಾರೆ ಅವರು. ಆದ್ದರಿಂದ ನಾವು ಡೆಲ್ಲಿ ಹೋಗೋದು ಬಹುಶಃ 28-29 ಒಳಗೆ ಡೆಲ್ಲಿ ಹೋಗಬೇಕಂತ ತೀರ್ಮಾನ. ಎಷ್ಟು ಜನ ಸರ್? 30-35 ಜನ ಹೊಡ್ತೀವಿ. ಹೌದು, ಹಿಂದೆ ಹೋದ ಟೀಮಲ್ಲಿ ಮೊನ್ನೆ 25 ಜನ ಹೋಗಿದ್ದೀವಿ. ಈಗ ಮತ್ತೆ ಜಾಸ್ತಿ ಆಗಿದ್ದಾರೆ. ಒಂದು 35 ಜನರ ಮೇಲೆ ಹೋಗ್ಬೇಕಂತ ತೀರ್ಮಾನ. ಸರ್ 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 ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಸರ್? ಖಂಡಿತ ಮಾಡಬೇಕು. ಆಲೋಚನೆ ಇದೆಯಾ ಹೈಕಮಾಂಡ್? ಆಲೋಚನೆ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಎಲ್ಲ. ಹೌದು, ಹೊಸ ಅಂತಲ್ಲ, ಇದು ಇದ್ದವ್ರು ತೆಗೆದುಕೊಡಿ ಅಂತ ಭಾಳ ಜನ ಆಗಿದಾರಲ್ಲ. ಏನೋ ಇವತ್ತು ಅವರೇ ಇರಬೇಕಂತ ಏನಿಲ್ಲಲ್ಲ. 3 ವರ್ಷ ಒಳಗೆ ಅವಕಾಶ ಕೊಟ್ಟಿದ್ದೀವಿ, 6 ತಿಂಗಳ ಎಕ್ಸ್ಟ್ರಾ ಕೊಟ್ಟಿದ್ದೀವಿ. ಹಾಗಾಗಿ ಮತ್ತೊಂದು ಅವಕಾಶವನ್ನು ರಾಜ್ಯದಲ್ಲಿ ಶಕ್ತಿಯುತ ಮತ್ತು ಕಾಂಗ್ರೆಸ್ ಪಕ್ಷ ಆಗಬೇಕಾದ್ರೆ ಅದಕ್ಕೆ ಇವತ್ತು ತೀರ್ಮಾನವನ್ನು ಮಾಡಬೇಕು. ಸಿಎಂ ಬದಲಾವಣೆ ಮಾಡೋದು ನಮ್ಮ ಕೈಲಿಲ್ಲ, ಅದು ರಾಷ್ಟ್ರೀಯ ನಾಯಕರ ಕೈಲಿ ಇಲ್ಲ. ಅದ್ರ ಬಗ್ಗೆ ಇಲ್ಲ, ನಮ್ಮ ಹಕ್ಕುಗಳಿಂದ ನಾವು ಕೇಳ್ತೀವಿ. ಸಿಎಂ ಬದಲಾವಣೆ ನೀವು ಅವ್ರನ್ನ ಕೇಳ್ಕೋಬೇಕು, ಅಷ್ಟು ಬಿಟ್ಟರೆ ನಮಗೆ ಇದನ್ನು ಖಂಡಿತ ಕೊಡಬೇಕು. ಕೊಡದೆ ಹೋದರೆ ನಾವು ಉಗ್ರವಾದಂಥ ನಮ್ಮದು ಮುಂದಿನ ತೀರ್ಮಾನಗಳಿದ್ದಾವೆ. ನಮ್ಮ ಅದೇ ಬಿಡಲ್ಲ ನಾವು. ಇನ್ನು 15 ದಿವಸದೊಳಗೆ ನಮಗೆ ಒಂದು ಅವಕಾಶ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಬೇರೆ ವಿಚಾರ ಬೇರೆ ಇದೆ, ಅದನ್ನು ಮುಂದೆ ತೀರ್ಮಾನ ಮಾಡಿ ನಿರ್ಧಾರ ತೆಗೆದುಕೊಳ್ತೇವೆ. ಸರ್, ಅಣು ವಿದ್ಯುತ್ ಸ್ಥಾವರ ಹೋರಾಟ ಖಂಡಿತ ಅಣು ವಿದ್ಯುತ್ ಸ್ಥಾವರ ಬಹುಶಃ ನಮ್ಮ ಭಾಗದಲ್ಲಿ ಬೇಸೂರಲ್ಲಿ ಬಂದಿದೆ ಅಂತೇಳಿ ಒಂದು ಹೋರಾಟ ಮಾಡಿದ್ದಾರೆ. 2-3 ಸರಿ ಹೋರಾಟ ಮಾಡಿದ್ದಾರೆ ರೈತರು. ನಾನು ಎಲ್ಲ ರೈತ ಬಾಂಧವರಿಗೆ ಹೇಳೋಷ್ಟೇ, ಎಲ್ಲರೂ ಗಾಬರಿ ಆಗುವಂಥ ಪ್ರಶ್ನೆ ಇಲ್ಲ. ಅದನ್ನು ಯಾವುದೇ ಮಾಹಿತಿ ನಾವು ಇನ್ನೂ ಮಾಡಿಲ್ಲ. ಇದು ಸ್ಯಾಂಕ್ಷನ್ ಆರ್ಡ್ರು ಏನೂ ಬರಲಿಲ್ಲ. 5 ಜಿಲ್ಲೆಯಲ್ಲಿ ಕೇಳಿದ್ದಾರೆ, ಹಾಗೆ ನಮ್ಮ ಜಿಲ್ಲೆಯಲ್ಲೂ ಕೇಳಿದ್ದಾರೆ. ಹೆಲಿಕಾಪ್ಟರ್ ಬಂದು ಸರ್ವೆ ಮಾಡಿದ್ದಂತ ಹೇಳಿದಕ್ಕೆ ಹೆದರ್ಕೊಂಡಿದ್ದಾರೆ. ಹೆಲಿಕಾಪ್ಟರ್ ಬಂದಿರೋದೇ ಬೇರೆ, ಅದು ಅದಕ್ಕಲ್ಲ. ಅದು ಭೂಮಿಯಲ್ಲಿ ಏನು ಖನಿಜ ಏನಾರಿದೆ ಅದು ನೋಡಲಿಕ್ಕೆ ಸಿದ್ದಾಪುರದಲ್ಲೂ ಬಂದಿದೆ, ನಮ್ಮ ಇಡೀ ತಾಲೂಕಾಗಿದೆ, ಬೇರೆ ಭಾಗದಲ್ಲೂ ಮಾಡಿದ್ದಾರೆ. ನಾನು ರೈತರಿಗೆ ಹೇಳೋದಿಷ್ಟೇ, ನೀವು ಯಾರೂ ಹೆದರ್ಕೊಳ್ಳುವಂಥ ಅವಶ್ಯಕ ಇಲ್ಲ. MLA ನಾನಿದ್ದೀನಿ, ಮಂತ್ರಿಗಳು ನಾವು ಇದು ಬದುಕುಗಿರಪ್ಪಿದ್ದಾರೆ, ಎಲ್ಲರೂ ಸೇರಿ ಇದನ್ನು ಖಂಡಿತವಾಗಿ ಮಾಡ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ದೀನಿ. ಒಂದು ಯೋಜನೆಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಅಲ್ಲ, ಅವ್ರಿಗೆ ಭಯ ಇದೆ ರೈತರು. ಇಲ್ಲ ಇಲ್ಲ, ಅದು ಏನಾಗುತ್ತೆ, ಅಣು ಸ್ಥಾವರ ಅಂದರೆ ಒಂದು 30 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುತ್ತೆ. ಹೆದರಿಕೆ ಜಾಸ್ತಿ ಆಗಿರೋದ್ರಿಂದ ಮುಂಚೆ ಮುಳುಗಡೆಯಾಗಿ ನಿರಸಿತರಾದಂಥ ಪ್ರದೇಶಕ್ಕೆ ಮತ್ತೆ ಮುಳುಗಡೆ ಮಾಡುವಂಥ ಪ್ರಶ್ನೆನೇ ಇಲ್ಲ. ನಾನೇ ಹೇಳ್ತಾ ಇದ್ದೀನಿ, ಯಾವ ಕಾರಣಕ್ಕೂ ಮಾಡೋಕ್ಕೆ ಬಿಡೋದಿಲ್ಲ, ಮಾಡೋಕ್ಕೆ ಆಗೋದೂ ಇಲ್ಲ. ನಾನೊಬ್ಬ MLA ಆಗಿ ಹೇಳ್ತಾ ಇದ್ದೀನಿ. ಒಂದು ವೇಳೆ ಮಾಡ್ತೀನಿ ಅಂತ ಹೇಳಿದರೆ ನಂದು ಹೋರಾಟ ಇರುತ್ತೆ. ನಾನು ರಾಜೀನಾಮೆ ಕೊಟ್ಟು ಹೊರಗೆ ಬರ್ತೇನೆ. ನಾನು ರಾಜಕೀಯವಾಗಿ ಅವರು ರಾಜೀನಾಮೆ ಕೊಟ್ಟು ಹೊರಗೆ ಬರ್ತೇನೆ ಅಷ್ಟೇ. ಅಲ್ಲಿವರೆಗೆ ಹೇಳಿದ್ದೇನೆ ಅವರಿಗೆ. ಹಾಗಾಗಿ ಯಾವ ರೈತರು ಹೆದರ್ಕೊಳ್ಬೇಕಾಗಿಲ್ಲ. ಈ ಯೋಜನೆ ಕೈ ಬಿಡಲಾಗಿದೆ. ಓಕೆನಾ? ಥ್ಯಾಂಕ್ ಯು ಸರ್. ಸೇತುವೆ ಕಂಪ್ಲೀಟ್ ಹಾಲಪ್ಪರು ಅಂತಾರೆ, ಆರೋಪ ಮಾಡ್ತಾರೆ. ಹಾಲಪ್ಪರು ಸೇತುವೆ ಮುಗಿದೆ ಯಾವಾಗಂತ? ಅಲ್ಲ, ಅವ್ರು ಮಾಡಿದ್ದೆ 5 ವರ್ಷ ಏನೂ ಮಾಡಲಿಲ್ಲ. ಈಗ ಮಾತಾಡೋ ಒಂದು ಯೋಗ್ಯತೆಯೇ ಇಲ್ಲ ಅವರಿಗೆ ಮಾತಾಡೋ ಯೋಗ್ಯತೆ ಆ ಪುಣ್ಯಾತ್ಮಗಿಲ್ಲ. ಯಾಕೆ ಹೇಳಿ, ಅಂಥ ಕೆಟ್ಟ ಇದರಲ್ಲಿ 5 ವರ್ಷದಲ್ಲಿ ಕಣ್ಣಾಕಿ ಆ ಸೇತುವೆ ನೋಡಿಲ್ಲ. ಅವನಿಗೆ ಏನಾಯ್ತು ಅಂದರೆ ಸಿಗಂದೂರು ಸೇತುವೆ ಆಗಬೇಕಾಯ್ತು, ಬಿಟ್ಟರೆ ಇದಾಗಬಾರ್ದಾಯ್ತು. ಅವ್ರಿಗೆ ಯೋಗ್ಯತೆ ಇಲ್ಲ, ಅದು ಮಾಡಲಿಕ್ಕೆ ಯೋಗ್ಯತೆ ಇಲ್ಲ. 5 ವರ್ಷ ಕಣ್ಣು ಮುಚ್ಚಿಕೊಂಡು ಕೂತವ್ರು ನನ್ನ ಹತ್ರ ಮಾತಾಡೋವಂಥದ್ದಿಲ್ಲ. ಅದು ಫುಲ್ ಆಗಿದೆ. ವ್ಯವಸ್ಥೆ ನೋಡಿಬಿಟ್ಟು ಮುಖ್ಯಮಂತ್ರಿಗಳನ್ನ ಯಾರನ್ನು ಕರೆಸ್ಬೇಕು ನೋಡಿ ಉದ್ಘಾಟನೆ ಮಾಡಿ.